ಬೆಂಗಳೂರು ನಗರದಲ್ಲಿ ಎಲೆಕ್ಟ್ರಿಕ್ ಬಸ್ನಿಂದ ಮತ್ತೊಂದು ರಸ್ತೆ ಅಪಘಾತ ಸಂಭವಿಸಿದೆ. ಪಾದಾಚಾರಿ ಮಹಿಳೆಗೆ ಬಸ್ ಡಿಕ್ಕಿ ಹೊಡೆದಂತಹ ಪರಿಣಾಮ ತಲೆಗೆ ಪೆಟ್ಟು ಬಿದ್ದು ಅವರು ಸಾವನ್ನಪ್ಪಿದ್ದಾರೆ. ಹಂಪಿ ನಗರದ ಬಸ್ ನಿಲ್ದಾಣದಲ್ಲಿ ಘಟನೆಯಾಗಿದೆ. ಇನ್ನು ಮೃತ ಮಹಿಳೆಯನ್ನ 36 ವರ್ಷದ ಮಾಲಾ ಅಂತ ಗುರುತಿಸಲಾಗಿದೆ. ಹಂಪಿ ನಗರದ ಡಿಪೋ ನಂಬರ್ 15ರಲ್ಲಿ KA51 AK7057 ನೋಂದಣಿಯ ಬಸ್ ಯಲಹಂಕದಿಂದ ಹಂಪಿ ನಗರದ ನಿಲ್ದಾಣದ ಒಳಗೆ ಬರ್ತಿದ್ದಾಗ ಮಾಲಾ ತಲೆಗೆ ಇದು ಗುದ್ದಿರೋದು. ತೀವ್ರವಾಗಿ ಗಾಯಗೊಂಡಿದ್ದ ಅವರು ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾರೆ. ಅವ್ರು ನಂಗೆ ಸ್ವಂತ ಚಿಕ್ಕಮ್ಮ ಆಗಬೇಕು. ಅವ್ರ ಹೆಸರು ಮಾಲಾ ಅಂತ. ಅವ್ರು ಇರೋದಿಲ್ಲ ವಿಜಯನಗರಲ್ಲೇ ಇರೋದು. RPC ಲೇಔಟಲ್ಲೇ ಇರೋದು. ಸರಿಯಾಗಿ ಏನು ಹೇಳ್ತಾ ಇಲ್ಲ ಅವರು, ಏನಾಗಿದೆ ಅಂತ ಹೇಳ್ತಾ ಇಲ್ಲ. ನಮಗೆ ಇನ್ಫಾರ್ಮ್ ಯಾರೋ ಬೈಪಾಸರು ಹೋಗಿ ಇನ್ಫಾರ್ಮ್ ಮಾಡಿರೋದ್ರಿಂದ ನಮ್ಗೆ ವಿಷಯ ಗೊತ್ತಾಗಿ ಈಗ ಬಂದಿದ್ದೀವಿ. ಸದ್ಯಕ್ಕೆ ಅಷ್ಟೇ ನಮಗೆ ಗೊತ್ತಿರೋ ಡೀಟೇಲ್ಸ್. ಅವ್ರಿಗೆ 55 ಏನೋ ಇತ್ತು. ಇಲ್ಲ, ಡೆತ್ ಆಗಿದ್ದಾರೆ ಅಂತಲೇ ಆನ್ ಸ್ಪಾಟ್ ಬರ್ತಾನೆ ಡೆತ್ ಆಗಿದ್ರು ಅಂತಲೇ ಹೇಳಿದ್ರು. ಅವ್ರು ಬೇಜವಾಬ್ದಾರಿ ತಂದಿಂದನೇ ಎಲ್ಲ ಆಗುತ್ತೆ. ಯಾರಿಗೆ ಬ್ಲೇಮ್ ಮಾಡಬೇಕು ಅಂತ ಗೊತ್ತಿಲ್ಲ. ಏನು ಹೇಳೋದಕ್ಕಾಗೋದಿಲ್ಲ. ಬಂದಿದ್ದನ್ನು ಅನುಭವಿಸ್ಬೇಕು ಅಂತ ಅನ್ಕೊಬೇಕು ಅಷ್ಟೇ, ಇನ್ನೇನು ಹೇಳೋಕ್ಕಾಗೋದಿಲ್ಲ. ಇವಾಗ ನಮ್ಮ ಲಾಸ್ನ ಅವ್ರೇನು ವಾಪಸ್ ಕೊಡೋದಕ್ಕಂತೂ ಸಾಧ್ಯ ಇಲ್ಲ. ಅವರು ನಮ್ಗಾಗಿದ್ದು ಲಾಸ್ ಆದರೂ ಆಗಿದೆ. ಮುಂದಕ್ಕೆ ಈ ಥರ ಆಗದೆ ಇರೋದಕ್ಕೆ ಅದು ನಾವೇನು ಮಾಡೋದಕ್ಕೆ ಆಗಲ್ಲ. ಅವ್ರು ಬೇಜವಾಬ್ದಾರಿ ತಂದಿಂದನೇ ಆಗಿದೆ ಅಂದಮೇಲೆ ಮುಂದಕ್ಕೆ ಅಂತ ಹೇಳಿದ್ರೆ ಏನಾಗಲ್ಲ. ಇದನ್ನು ಫಸ್ಟ್ ಲಾಸ ಇಲ್ಲ.